ಎಷ್ಟು ಎಕ್ಸಸೈಸಸ್ ಮಾಡಿದ್ರು, ಬರೀ ಕಾರ್ಡಿಯೋ ಮಾಡಿದ್ರು, ಡಯಟ್ ಮಾಡಿದ್ರು ಕೂಡ ಈ ಬೆಲಿ ಫ್ಯಾಟ್ ಆ್ಯಂಡ್ ಲವ್ ಹ್ಯಾಂಡಲ್ಸ್ ಅನ್ನೋದು ಹೋಗೋದೇ ಇಲ್ಲ. ಇದರಿಂದನೇ ತುಂಬ ಜನ ಇದನ್ನು ಗಿವ್ ಅಪ್ ಮಾಡ್ತಾರೆ. ಹಾಗಾದರೆ ಬೆಲಿ ಫ್ಯಾಟ್ ಕಮ್ಮಿ ಮಾಡೋದು ಅಷ್ಟು ಕಷ್ಟನಾ? ಇದರಿಂದ ಇರೋ ಚಿಕ್ಕ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ನಿಮ್ಮ ಬಾಡಿಲಿ ಎಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ, ಎಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ ಅನ್ನೋದು ನಿಮ್ಮ ಜೆನೆಟಿಕ್ಸ್, ಹಾರ್ಮೋನ್ಸ್ ಆ್ಯಂಡ್ ಆಕ್ಸಿಜನ್, ಬ್ಲಡ್ ಫ್ಲೋ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಬಾಡಿಗೆ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ, ಕನ್ವರ್ಟ್ ಫ್ಯಾಟ್ ಇಂಟು ಎನರ್ಜಿ. ಆ್ಯಂಡ್ ನಿಮ್ಮ ಬೆಲ್ಲಿ ಆ್ಯಂಡ್ ಸೈಡ್ಸಲ್ಲಿ ಆಕ್ಸಿಜನ್ ಅವೈಲಬಿಲಿಟಿ ಆ್ಯಂಡ್ ಬ್ಲಡ್ ಫ್ಲೋ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ ಲೆಸ್ ಆಕ್ಸಿಜನ್, ಲೆಸ್ ಬ್ಲಡ್ ಫ್ಲೋ ಅಂತ. ಆ್ಯಂಡ್ ನಿಮ್ಮ ಬೆಲ್ಲಿಲಿ ಆಲ್ಫಾ-2 ರಿಸೆಪ್ಟರ್ಸ್ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ನ ಸ್ವಲ್ಪ ಕಷ್ಟ ಮಾಡುತ್ತೆ ಆ್ಯಸ್ ಕಂಪೇರ್ಡ್ ಟು ಶೋಲ್ಡರ್ಸ್ ಆಗ್ಬೋದು, ಬ್ಯಾಕ್ ಆಗ್ಬೋದು, ಆರ್ಮ್ಸ್. ಈ ರೀಸನಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಆ್ಯಂಡ್ ಲವ್ ಹ್ಯಾಂಡಲ್ಸಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಅನ್ನೋದು ಸ್ಲೋ ಆಗಿ ಬರ್ನ್ ಆಗುತ್ತೆ. ಬಟ್ ಇದನ್ನು ಡಿಸಿಪ್ಲಿನ್ ಆಗಿ ಮಾಡಿದವರು ಮಾತ್ರ ಸಕ್ಸಸ್ ಆಗ್ತಾರೆ. ಆ್ಯಂಡ್ ಇದನ್ನೆಲ್ಲ ಈಸಿ ಮಾಡೋದಕ್ಕೆ ಒಂದು ಸಿಂಪಲ್ ಸ್ಟ್ರಾಟಜಿ ಕೂಡ ಇದೆ. ಕಮೆಂಟ್ ಮಾಡಿ ಸ್ಟ್ರಾಟಜಿ ಅಂತ, ಐ ವಿಲ್ ಶೇರ್ ಯು.